ಇವತ್ತಿನ ಈ ಒಂದು ಸಿಂಪಲ್ ರೆಮಿಡಿ ಮಾಡಿದ್ರೆ ಸಾಕು, ಬೊಕ್ಕ ತಲೆಯಲ್ಲೂ ಕೂಡ ಮತ್ತೆ ಕೂದಲು ವಾಪಸ್ ಬೆಳಿಲಿಕ್ಕೆ ಶುರುವಾಗುತ್ತೆ. ಅದು ಕೂಡ ತುಂಬ ದಪ್ಪವಾಗಿ, ಎಲ್ಲೂ ಕೂಡ ಸ್ವಲ್ಪ ಕೂಡ ಗ್ಯಾಪ್ ಉಳಿಯೋದಿಲ್ಲ. ಅಷ್ಟು ಸೂಪರಾಗಿ ವರ್ಕ್ ಆಗುತ್ತೆ ಇವತ್ತಿನ ಈ ಒಂದು ಸಿಂಪಲ್ ರೆಮಿಡಿ ಅಂತಲೇ ಹೇಳ್ಬೋದು. ಕೂದಲಂತೂ ಸೂಪರ್ ಸಾಫ್ಟ್ ಆಗುತ್ತೆ, ರೇಷ್ಮೆ ರೀತಿ ಹೊಳೆಯುತ್ತೆ. ಜೊತೆಗೆ ತುಂಬ ದಪ್ಪವಾಗಿ ನಿಮಗೆ ಕೈಯಿಂದ ಕೂದಲನ್ನು ಹಿಡಿಲಿಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ನಿಮ್ಮ ಕೂದಲು ಬೆಳಿಲಿಕ್ಕೆ ಇವತ್ತಿನ ರೆಮಿಡಿ ಸೂಪರಾಗಿ ವರ್ಕ್ ಆಗುತ್ತೆ. ಅದರ ಜೊತೆಗೆ ನಮಗೆ ತುಂಬ ವೈಟ್ ಹೇರ್ಸ್ ಇದೆ ಅಂದರೆ ಅದು ಕೂಡ ಕಡಿಮೆ ಆಗುತ್ತೆ. ಇನ್ನು ಗೊಂಚಲು ಹಾಗೆಯೇ ಕೂದಲು ನೋಡಿ ಈ ರೀತಿ ಉದುರ್ತಾ ಇದ್ದರೆ ಅದು ಕೂಡ ಕಡಿಮೆ ಆಗಿ, ಎಲ್ಲಿ ಗ್ಯಾಪ್ ಇರುತ್ತೆ ಅಲ್ಲೆಲ್ಲ ಕೂದಲು ಬೆಳೆಯುತ್ತೆ. ಎಲ್ಲೂ ಸ್ವಲ್ಪ ಕೂಡ ನಿಮಗೆ ಬೊಕ್ಕ ತಲೆ ಅನಿಸೋದಿಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ಆಹಾರ ಪದ್ಧತಿ ಆಗಿರ್ಬೋದು, ನಮ್ಮ ವಾತಾವರಣ ಆಗಿರ್ಬೋದು, ಅಥವಾ ವಿಪರೀತ ಮಾನಸಿಕ ಒತ್ತಡದಿಂದ ಕೂಡ ನಮ್ಮ ಕೂದಲು ಬಾಚಿದ್ರೆ ಹಾಗೆಯೇ ಉದುರ್ತಾ ಇರುತ್ತೆ. ಕೆಲವೊಮ್ಮೆ ಅಂತೂ ತಲೆ ಸ್ನಾನ ಮಾಡುವಂಥ ಸಮಯದಲ್ಲೂ ಕೂಡ ಈ ರೀತಿ ಸಿಕ್ಕಾಪಟ್ಟೆ ಕೂದಲು ಉದುರ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಇವತ್ತಿನ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಲೇಬೇಕು. ಅಷ್ಟು ಸೂಪರಾಗಿ ವರ್ಕ್ ಆಗುವಂಥ ಒಂದು ಸಿಂಪಲ್ ರೆಮಿಡಿ. ಇನ್ನು ತುಂಬ ನಮ್ಮ ಹೇರ್ ಡ್ಯಾಮೇಜ್ ಆಗಿದೆ, ಅನ್ಹೆಲ್ದಿಯಾಗಿ ಆಗಿದೆ ಅಂದರೆ ಇದನ್ನು ಟ್ರೈ ಮಾಡಿದ್ರೆ ಸಾಕು, ನಿಮ್ಮ ಕೂದಲು ತುಂಬ ಸೂಪರಾಗಿ ಬೆಳೀಲಿಕ್ಕೆ ಇವತ್ತಿನ ಈ ಒಂದು ಸಿಂಪಲ್ ಮನೆಮದ್ದನ್ನು ನೀವು ಟ್ರೈ ಮಾಡೋದ್ರಿಂದ ಕೂದಲು ಮತ್ತೆ ವಾಪಸ್ ದಟ್ಟವಾಗಿ ಬೆಳಿಲಿಕ್ಕೆ ಸೂಪರಾಗಿ ವರ್ಕ್ ಆಗುತ್ತೆ ಇವತ್ತಿನ ಮನೆಮದ್ದು. ನೋಡಿ, ಈ ಒಂದು ಸೂಪರ್ ಡೂಪರ್ ಆಗಿ ಕೆಲಸ ಮಾಡುವಂಥ 100% ಆಗಿ ಕೆಲಸ ಮಾಡುವಂಥ ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೊಗೊಂಡಿದ್ದೀನಿ ಅಲೋವೆರಾ, ಫ್ರೆಶ್ ಅಲೋವೆರಾ ತೊಗೊಂಡಿದ್ದೀನಿ. ಹೌದು ಸ್ನೇಹಿತರೆ, ಈ ಒಂದು ಅಲೋವೆರಾ ಜೆಲ್ ಏನಿರುತ್ತೆ ಇದನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲೂ ನಮ್ಮ ಹೇರ್ಸು ತುಂಬ ಸೊಂಪಾಗಿ ಬೆಳೀತಾ ಹೋಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ಕೂಡ ಸಿಗೋದ್ರಿಂದ ಕೂದಲು ತುಂಬ ಕಪ್ಪಾಗಿ, ದಪ್ಪವಾಗಿ, ಉದ್ದವಾಗಿ ಬೆಳೀತಾ ಹೋಗುತ್ತೆ. ಹೇರ್ ಡ್ಯಾಮೇಜ್ ಕೂಡ ತುಂಬಾ ಕಡಿಮೆ ಆಗುತ್ತೆ. ಜೊತೆಗೆ ತುಂಬ ಹೊಟ್ಟಿದ್ರೆ ಅದು ಸಹಿತವಾಗಿ ಕಡಿಮೆ ಆಗುತ್ತೆ. ಮಧ್ಯದಲ್ಲೇ ಬ್ರೇಕೇಜ್ ಆಗ್ತಾ ಇರುತ್ತೆ, ಮಧ್ಯದಲ್ಲಿ ಕಟ್ಟಾಗುವಂಥದ್ದು ಅಥವಾ ಸೀಳು ಕೂದಲಾಗ್ತಾ ಇರುತ್ತೆ. ಕೆಲವೊಬ್ಬರಿಗಂತೂ ಕೂದಲು ಬುಡದಿಂದನೇ ಹಾಗೇ ಉದುರ್ತಾ ಇರುತ್ತೆ. ಅದೆಲ್ಲ ಕೂಡ ಕಡಿಮೆ ಆಗಲಿಕ್ಕೆ ಈ ಒಂದು ಅಲೋವೆರಾ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಒಂದೊಳ್ಳೆ ಕಂಡೀಷ್ನರ್ ಆಗೂ ಕೂಡ ಇದು ಕೆಲಸ ಮಾಡುತ್ತೆ. ಎಕ್ಸ್ಟ್ರಾ ನಾವು ಯಾವುದೇ ಕೆಮಿಕಲ್ ಕಂಡೀಷ್ನರ್ನ ಅಪ್ಲೈ ಮಾಡ್ಕೊಳ್ಳೋದೇ ಇದನ್ನು ಹಚ್ಚಿದ್ರೆ ಸಾಕು, ನಮ್ಮ ಕೂದಲಿಗೆ ಒಂದೊಳ್ಳೆ ಕಂಡೀಷ್ನರ್ ಆಗೂ ಕೂಡ ಇದು ಕೆಲಸ ಮಾಡೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ, ರೇಷ್ಮೆ ರೀತಿ ಹೊಳೆಯುತ್ತೆ. ಜೊತೆಗೆ ಮುಟ್ಟಿದ್ರೆ ನಿಮಗೆ ಆ ಒಂದು ಸಾಫ್ಟ್ನೆಸ್ಸು ನಿಮಗೇ ಗೊತ್ತಾಗುತ್ತೆ. ಅಷ್ಟು ಸೂಪರಾಗಿ ವರ್ಕ್ ಆಗುವಂಥ ಅಥವಾ ಅಷ್ಟು ಔಷಧಿ ಗುಣಗಳನ್ನು ಒಳಗೊಂಡಿರೋವಂಥ ಒಂದು ಪದಾರ್ಥ ಅಂದರೆ ಅದು ಅಲೋವೆರಾ. ಖಂಡಿತವಾಗ್ಲೂ ಇದನ್ನು ನಾವು ನಮ್ಮ ಕೂದಲಿಗೆ ಅಂತೇಳಿ ಅಪ್ಲೈ ಮಾಡೋದ್ರಿಂದ ಸಾಕಷ್ಟು ಲಾಭಗಳನ್ನು ಇದು ನೀಡ್ತಾ ಹೋಗುತ್ತೆ. ನಾನಿಲ್ಲಿ ಮುಳ್ಳಿನ ಭಾಗವನ್ನೆಲ್ಲ ತೆಗೆದ್ಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅಲೋವೆರಾ ಲೀವ್ಸನ್ನು. ಆನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಅದು ಮೆಂತ್ಯ ಕಾಳು ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ ಸಾಕಷ್ಟು ಒಂದು ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಕೂದಲು ದಟ್ಟವಾಗಿ, ಉದ್ದವಾಗಿ ಬೆಳೀಲಿಕ್ಕೆ ಏನು ಬೇಕೋ ಎಲ್ಲ ಅಂಶಗಳನ್ನು ಇದು ಒಳಗೊಂಡಿರುತ್ತೆ. ಇನ್ನು ತುಂಬ ಡ್ಯಾಮೇಜ್ ಆಗ್ತಾ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ, ಮಧ್ಯದಲ್ಲಿ ಬ್ರೇಕೇಜನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಸೀಳು ಕೂದಲನ್ನು ಕಡಿಮೆ ಮಾಡುತ್ತೆ, ವೈಟ್ ಹೇರ್ಸ್ ಏನಾಗ್ತಾ ಇರುತ್ತೆ ಅದನ್ನು ತಡೆಗಟ್ಟಿ ಕೂದಲು ನಮಗೆ ತುಂಬ ಕಪ್ಪಾಗಿ ಬೆಳೆಯುವಂತೆ ಮಾಡ್ತಾ ಹೋಗುತ್ತೆ. ಜೊತೆಗೆ ಹೊಟ್ಟೆನಾದರೂ ಆಗ್ತಾಯಿದ್ರೆ ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಈ ಒಂದು ಮೆಂತ್ಯ ಕಾಳು ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನಿಲ್ಲಿ ಮೆಂತ್ಯ ಕಾಳು ಕೂಡ ತೊಗೊಂಡಿದ್ದೀನಿ. ಇನ್ನು ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ಅಲೋವೆರಾ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು, ಈ ರೀತಿ ನೀರೇನು ಹಾಕಬಾರ್ದು, ಅದರಲ್ಲೇ ಸಾಕಷ್ಟು ನೀರಿನಂಶ ಇರೋದರಿಂದ ಈ ರೀತಿ ಅದನ್ನು ಹಾಗೆಯೇ ಜಸ್ಟ್ ರುಬ್ಕೊಳ್ಬೇಕಾಗತ್ತೆ ಅಷ್ಟೇ. ನೋಡಿ, ನಾನಿಲ್ಲಿ ರುಬ್ಬಿ ತೊಗೊಂಡಿದ್ದೀನಿ. ಇನ್ನು ಈ ಕಡೆ ನಾನಿಲ್ಲಿ 1 ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿಯಾಗಿದೆ, ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು, ಫ್ಲೇಮನ್ನು ಮಾತ್ರ ತುಂಬ ಲೋನಲ್ಲಿ ಇಟ್ಕೊಂಡು ಎಣ್ಣೆ ಸ್ವಲ್ಪ ಕಾದಿದೆ ಅನ್ನುವಂಥ ಸಮಯದಲ್ಲಿ ನಾವು ರುಬ್ಬಿಟ್ಕೊಂಡಿರುವಂಥ ಈ ಒಂದು ಅಲೋವೆರಾ ಜೆಲ್ ಏನಿರುತ್ತೆ ಇದನ್ನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಮೊದಲೇ ಹೇಳಿದಾಗೆ ಎಲ್ಲ ಪೋಷಕಾಂಶಗಳು ಎಣ್ಣೆಯಲ್ಲಿ ಹಾಗೆಯೇ ನಮಗೆ ಬೇಕು. ಅದು ನಮ್ಮ ಕೂದಲಿಗೆ ಸೇರಬೇಕು ಅಂದರೆ ಖಂಡಿತವಾಗ್ಲೂ ಫ್ಲೇಮನ್ನು ಮಾತ್ರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆಗಳನ್ನು, ಇದೇ ಅಂತಲ್ಲ ಯಾವುದೇ ಎಣ್ಣೆಗಳನ್ನು ನಾವು ಮಾಡ್ಕೊಳ್ತೀವಿ, ಹರ್ಬಲ್ ಆಯಿಲ್ಗಳನ್ನು ನಾವು ರೆಡಿ ಮಾಡ್ಕೊಳ್ತೀವಿ ಅಂದರೆ
ಫ್ಲೇಮನ್ನು ಮಾತ್ರ ಲೋ ಟು ಮೀಡಿಯಮಲ್ಲೇ ಇಟ್ಕೊಂಡು ಎಣ್ಣೆಗಳನ್ನು ಕಾಯಿಸ್ಕೊಳ್ಬೇಕು. ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಸ್ವಲ್ಪ ತಳ ಹಿಡಿಯುತ್ತೆ ಮೊದಲು ಹಾಗಾಗಿ ಅದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಆಗಾಗ. ಇದು ಚೆನ್ನಾಗಿ ಈಗ ಕುದಿ ಬರಲಿಕ್ಕೆ ಶುರುವಾಗಿದೆ. ಈ ಸಮಯದಲ್ಲಿ ನಾನು ಮೆಂತ್ಯ ಕಾಳೇನಿತ್ತು ಅದನ್ನು ಒಂದು 3 ಟೀ ಸ್ಪೂನ್ ಆಗುವಷ್ಟು ನೋಡಿ ಈ ರೀತಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ರೀತಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿರೋಂಥ ಮೆಂತ್ಯ ಪೌಡರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿತ್ತು ಅಂದರೆ ಇಡಿಯಾಗಿ ಹಾಕ್ಕೊಳ್ಬೋದು. ಅದರ ಪೋಷಕಾಂಶಗಳು ಎಲ್ಲನೂ ನಮಗೆ ಸಿಗಬೇಕು ಅಂದರೆ ಈ ರೀತಿ ಪೌಡರ್ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಬೇಗನೆ ಒಳ್ಳೆಯ ರಿಸಲ್ಟ್ ಅನ್ನುವಂಥದ್ದು ಸಿಗುತ್ತೆ. ಹಾಗಾಗಿ ನಾನು ಇಲ್ಲಿ ಮೆಂತ್ಯ ಪೌಡರನ್ನು ಒಂದು 3 ಟೀ ಸ್ಪೂನಷ್ಟು ಮೆಂತ್ಯ ಕಾಳೇನಿತ್ತು ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿರೋವಂಥದ್ದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಅಲೋವೆರಾ ಜೆಲ್ಲು ಮತ್ತು ಮೆಂತ್ಯ ಕಾಳನ್ನು ಹಾಕ್ಬಿಟ್ಟು ಈ ಒಂದು ಎಣ್ಣೆಯನ್ನು ರೆಡಿ ಮಾಡ್ತಾ ಇದ್ವಿ. ಖಂಡಿತ ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ. ಈ ಒಂದು ಆಯಿಲನ್ನು ಕಂಪಲ್ಸರಿಯಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಸೂಪರ್ ರಿಸಲ್ಟ್ ಅನ್ನುವಂಥದ್ದು ಸಿಗುತ್ತೆ. ಫ್ಲೇಮನ್ನು ಲೋನಲ್ಲಿ ಇಟ್ಕೊಂಡು 8ರಿಂದ 10 ನಿಮಿಷ ಈ ರೀತಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಮಧ್ಯದಲ್ಲಿ ಸ್ವಲ್ಪ ತಿರ್ಸ್ತಾ ಇರಬೇಕು. ಮೆಂತ್ಯ ಪೌಡರ್ ಕೂಡ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ. ಹಾಗಾಗಿ ಇನ್ನು ಈ ಒಂದು ಆಯಿಲನ್ನು ನಾವು ಹಚ್ಚುತ್ತಾ ಬರೋದ್ರಿಂದ ತುಂಬ ಹೊಟ್ಟೆ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಜೊತೆಗೆ ನಮಗೆ ತುಂಬ ಮಧ್ಯದಲ್ಲಿ ಗ್ಯಾಪ್ ಕಾಣ್ತಾ ಇರುತ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ಕವರ್ ಆಗುತ್ತೆ. ಅಂದರೆ ಅಲ್ಲಿ ಮತ್ತೆ ಹೊಸ ಕೂದಲು ಬೆಳಿಲಿಕ್ಕೆ ನಮಗೆ ಇದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ಆಯಿಲ್ ಅಂತಲೇ ಹೇಳ್ಬೋದು. ನೋಡಿ ನಾನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಈಗ ಈ ರೀತಿಯಾಗಿ ಬರೀ ಎಣ್ಣೆ ಅನ್ನುವಂಥದ್ದು ಮೇಲ್ಗಡೆ ತೇಲ್ತಾ ಇರುತ್ತೆ. ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ನಾನು ಹತ್ತತ್ರ ಒಂದು 2 ಗಂಟೆಗಳ ಕಾಲ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಹಾಗೇ ಬಿಟ್ಟಿದ್ದೆ. ಆ ನಂತರ ಇದನ್ನು ಒಂದು ಬಟ್ಟೆ ಮೇಲ್ಗಡೆ ಹಾಕ್ಬಿಟ್ಟು ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ಇಲ್ಲ ನಮಗೆ ಸಮಯ ಇದೆ ಅಂತಂದರೆ ನೀವು ಸಂಜೆ ಸಮಯದಲ್ಲಿ ಇದನ್ನು ಮಾಡಿಟ್ಟು ಇಡೀ ರಾತ್ರಿ ಹಾಗೇ ಬಿಟ್ಟು ಮಾರನೇ ದಿನ ಕೂಡ ನೀವು ಶೋಧಿಸ್ಕೊಳ್ಬೋದು. ಇನ್ನೂ ತುಂಬ ಒಳ್ಳೆ ಬೆನಿಫಿಟ್ಸ್ ಅನ್ನುವಂಥದ್ದು ಸಿಗುತ್ತೆ. ಇಲ್ಲ ಅಂದರೆ 1 ಗಂಟೆ 2 ಗಂಟೆ ಎಣ್ಣೆ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಟ್ಟರೂ ಸಾಕಾಗುತ್ತೆ. ಇನ್ನು ಈ ಒಂದು ಆಯಿಲ್ಗೆ ಬಣ್ಣನ ನೀವು ನೋಡ್ಬೋದು. ನ್ಯಾಚುರಲ್ ಆಗಿರುವಂಥ ಆ ಒಂದು ಗ್ರೀನ್ ಕಲರ್ ಅನ್ನುವಂಥದ್ದು ಬಂದಿದೆ. ಜೊತೆಗೆ ನಾವು ಹಾಕಿರುವಂಥ ಅಲೋವೆರದ್ದು ಆ ಮೆಂತ್ಯ ಕಾಳಿನ ಅಂಶ ನಮ್ಮ ಎಣ್ಣೆಗೆ ಬಂದಿರುತ್ತೆ. ಸೂಪರಾಗಿ ವರ್ಕ್ ಆಗೋಂಥ ಒಂದು ಔಷಧಿಯ ಗುಣಗಳನ್ನು ಹೆಚ್ಚಾಗಿ ಒಳಗೊಂಡಿರುವಂಥ ಒಂದು ಆಯಿಲ್ ಅನ್ನುವಂಥದ್ದು ರೆಡಿಯಾಗಿದೆ. ಇದನ್ನು ನೀವು ನಿಮ್ಮ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಹಚ್ಚಿ 2 ಗಂಟೆ ಬಿಡ್ತಿರೋ ಅಥವಾ 3 ಗಂಟೆ ಬಿಡ್ತಿರೋ ಅಥವಾ ಹಿಂದಿನ ದಿನ ರಾತ್ರಿ ಹಚ್ಚಿ ಮಾರನೇ ದಿನ ತಲೆ ಸ್ನಾನ ಮಾಡೋದಂತೂ ಸೂಪರ್ ರಿಸಲ್ಟ್ ನಿಮಗೆ ಸಿಗುತ್ತೆ. ಯಾರಿಗೆ ತುಂಬ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದಂತೂ ಕಂಪಲ್ಸರಿಯಾಗಿ ಕಡಿಮೆ ಆಗಲಿಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ. ಇನ್ನು ಪ್ಯಾಚಿ ಅಂದರೆ ಅಲ್ಲಲ್ಲೇ ನಿಮಗೆ ಪ್ಯಾಚಸ್ ಕಾಣ್ತಾ ಇರುತ್ತಲ್ಲ ಎಲ್ಲಿ ತುಂಬ ಉದ್ರಿ ಗ್ಯಾಪ್ ಹಾಗೇ ಕಾಣ್ತಾ ಇರುತ್ತೆ ಅದು ಕೂಡ ಕವರ್ ಆಗುತ್ತೆ. ಅಂದರೆ ಅಲ್ಲಿ ಮತ್ತೆ ಹೊಸದಾಗಿ ಕೂದಲು ಬೆಳಿಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಇದನ್ನು ಹಚ್ಚಿ ಒಂದು 2-3 ಗಂಟೆ ಬಿಟ್ಟು ಆನಂತರ ಕಂಪಲ್ಸರಿಯಾಗಿ ನೀವು ಹೇರ್ ವಾಶನ್ನು ಮಾಡ್ತಾ ಬನ್ನಿ. ಒಳ್ಳೆಯ ರಿಸಲ್ಟ್ ನೀಡುತ್ತೆ. ಜೊತೆಗೆ ಇದನ್ನು ನೀವು ವಾರದಲ್ಲಿ 3ರಿಂದ 4 ಬಾರಿ ನಿಮ್ಮ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಚೆನ್ನಾಗಿ ಹಚ್ಚಿ ಮಸಾಜನ್ನು ಮಾಡ್ಕೊಳ್ಳಿ. ಈ ರೀತಿ ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ 1 ವಾರ ಅಥವಾ 15 ದಿನದಲ್ಲಿ ನಿಮ್ಮ ಕೂದಲಲ್ಲಿ ಆ ಒಂದು ವ್ಯತ್ಯಾಸ ಅನ್ನುವಂಥದ್ದು ಕಾಣುತ್ತೆ. ಸೂಪರ್ ರಿಸಲ್ಟ್ ಅನ್ನುವಂಥದ್ದು ಕಣ್ಮುಂದೆ ಇರುತ್ತೆ. ಉದ್ರೋದಂತೂ ಕಂಪ್ಲೀಟಾಗಿ ಬಂದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹೊಟ್ಟು ಕಡಿಮೆ ಆಗುತ್ತೆ. ತುಂಬ ನಿರ್ಜೀವ ಕೂದಲೇನಿರುತ್ತೆ ಅಲ್ಲಿ ಮತ್ತೆ ನಿಮಗೆ ಜೀವ ಅನ್ನುವಂಥದ್ದು ತುಂಬಲಿಕ್ಕೆ ಅಂದರೆ ತುಂಬ ಒಂಥರ ಸಾಫ್ಟ್ ಆಗುತ್ತೆ. ಒಳ್ಳೆ ಶೈನಿಂಗ್ ಬರುತ್ತೆ. ರೇಷ್ಮೆ ಎಳೆ ಅಂತಾರಲ್ಲ ಆ ರೀತಿ ಹೊಳಪು ನಿಮ್ಮ ಕೂದಲಲ್ಲಿ ಬರಲಿಕ್ಕೆ ಇವತ್ತಿನ ಈ ಒಂದು ಹೇರ್ ಆಯಿಲು ಸೂಪರಾಗಿ ವರ್ಕ್ ಆಗುತ್ತೆ. ನೋಡಿದ್ರಲ್ಲ, ಖಂಡಿತ ಟ್ರೈ ಮಾಡಿ ನೋಡಿ ಯಾವ ರೀತಿಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.